ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ಗೆ ಏಪ್ರಿಲ್ 22ರವರೆಗೆ ಸಮಯವನ್ನು ಕೊಟ್ಟಿದ್ದಾರೆ ಟ್ರಂಪ್. ಬುಧವಾರದ ಒಳಗೆ ಕದನ ವಿರಾಮ ಅಂತ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಸೋಮವಾರ ಈಗ ಮತ್ತೆ ಎರಡನೇ ಸುತ್ತಿನ ಶಾಂತಿ ಸಭೆಗೂ ಸಿದ್ಧತೆಗಳು ನಡೀತಾ ಇದೆ. ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆಗೆ ಸಿದ್ಧತೆಗಳು ಆಗ್ತಾ ಇದೆ. ಮಾತುಕತೆ ಫಲಪ್ರದ ವಿಶ್ವಾಸದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ತ್ಯಜಿಸುತ್ತಂತೆ, ಹರ್ಮುಜ್ ಜಲಸಂಧಿ 100% ಮುಕ್ತಗೊಳಿಸುತ್ತಂತೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 22ನೇ ತಾರೀಕು ತನಕ ಮತ್ತೆ ಗಡುವು ಕೊಟ್ಟಿದ್ದಾರೆ. ಬುಧವಾರದ ಒಳಗೆ ಕದನ ವಿರಾಮ ಅಂತ್ಯವಾಗುತ್ತೆ. ಸೋಮವಾರ ಮತ್ತೆ ಎರಡನೇ ಸುತ್ತಿನ ಶಾಂತಿ ಸಭೆಗೂ ಕೂಡ ಮಾತುಕತೆಗೆ ಸಿದ್ಧತೆಗಳು ಆಗ್ತಾ ಇದೆ. ಒನ್ಸ್ ಅಗೇನ್ ಇಸ್ಲಾಮಾಬಾದ್ನಲ್ಲೇ ಶಾಂತಿ ಮಾತುಕತೆಗೆ ತಯಾರಿಗಳು ನಡೀತಾ ಇದೆ. ಈ ಮಧ್ಯದಲ್ಲಿ ಹರ್ಮುಜ್ ಜಲಸಂಧಿ 100% ಓಪನ್ ಮಾಡುತ್ತಂತೆ, ಮುಕ್ತಗೊಳಿಸುತ್ತಂತೆ. ಆಸ್ ಆಫ್ ನೌ ಈಗ ಅದು ಓಪನ್ನೇ ಇದೆ. ಮತ್ತೆ ಪರಮಾಣು ಶಸ್ತ್ರಾಸ್ತ್ರ ತ್ಯಜಿಸುತ್ತಂತೆ ಇರಾನ್ ಅಂತೇಳಿ ಟ್ರಂಪ್ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ. ಟ್ರಂಪ್ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಂಗೆ ಇರಾನ್ ಸ್ಪೀಕರ್ ಇದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಟ್ರಂಪ್ 1 ಗಂಟೆಯಲ್ಲಿ 7 ಸುಳ್ಳನ್ನ ಹೇಳಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ದಾಳಿ ಸಂಪೂರ್ಣ ನಿಲ್ಲಿಸದೇ ಇದ್ರೆ ಹರ್ಮುಜ್ ಅನ್ನ ನಾವು ಓಪನ್ ಮಾಡಲ್ಲ, ಹರ್ಮುಜ್ ಜಲಸಂಧಿ ಸಂಪೂರ್ಣ ಮುಚ್ತೀವಿ, ಹರ್ಮುಜ್ನಲ್ಲಿ ಸಾಗೋದಕ್ಕೆ ಇರಾನ್ ಅನುಮತಿ ಕಡ್ಡಾಯ, ಯಾವುದೇ ಹಡಗಾಗಿದ್ರೂ ಕಡ್ಡಾಯವಾಗಿ ಪರ್ಮಿಷನ್ ತಗೊಳ್ಬೇಕು. ಇರಾನ್ ಸ್ಪೀಕರ್ ಗಾಲಿಬಾಫ್ ಎಕ್ಸ್ ನಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನ ಹಾಕಿದ್ದಾರೆ. ಈಗ ಟ್ರಂಪ್ನ ಮಾತುಗಳ ಬಗ್ಗೆನೇ ನಾವು ಗಮನಿಸ್ತಾ ಇದ್ದೀವಿ. ಗಂಟೆಗೊಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಅದನ್ನು ಯಾವ್ದನ್ನು ನಂಬಬೇಕು, ಯಾವ್ದನ್ನು ಬಿಡಬೇಕು ಅನ್ನುವಂತ ಒಂದು ಸಂದಿಗ್ಧ ಪರಿಸ್ಥಿತಿ ಜಾಗತಿಕವಾಗಿ ನಿರ್ಮಾಣವಾಗಿದೆ. ಇರಾನ್ ವಿಷಯವಾಗಿ ಟ್ರಂಪ್ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಂಗೆ ಟ್ರಂಪ್ 1 ಗಂಟೆಯಲ್ಲಿ 7 ಸುಳ್ಳನ್ನು ಹೇಳಿದ್ದಾರೆ ಅಂತೇಳಿ ಇರಾನ್ ಅಧಿಕೃತವಾಗಿ ಈಗ ಹೇಳ್ತಾ ಇದೆ. ದಾಳಿ ಒಂದ್ ವೇಳೆ ನಿಲ್ಲಿಸ್ತಿದ್ರೆ ನಾವು ಹರ್ಮುಜ್ ಅನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಇರಾನ್ ಕೌಂಟರ್ ಅನ್ನ ಮಾಡಿದೆ.